ನಮಸ್ಕಾರ. ಈ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಭಾರತದ ಸಂವಿಧಾನದ ಒಂದು ಕುತೂಹಲಕಾರಿ ಆದರೆ ಹೆಚ್ಚಾಗಿ ಮರೆಯಾಗಿರುವ ಪರಿಕಲ್ಪನೆಯೊಂದನ್ನ ಅನ್ವೇಷಣೆ ಮಾಡಲಿದ್ದೇವೆ. ಕಾನೂನಿನ ಪುಟಗಳಲ್ಲಿ ಅಡಗಿರುವ ಈ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಕೆ ನಮಗೆಲ್ಲರಿಗೂ ಚಿರಪರಿಚಿತವಾಗಿರುವ ಒಂದು ಆಟದ ಮೈದಾನದ ಉದಾಹರಣೆಯಿಂದಲೇ ಶುರು ಮಾಡೋಣ ಬನ್ನಿ. ಭಾಗ 1. ರೆಫರಿ ಏಕೆ ಬೇಕು? ವ್ಯಾಪಾರದ ಆಟ. ಯಾವುದೇ ಒಂದು ಆಟ ಹೇಗೆ ಕೆಲಸ ಮಾಡ್ತವೆ ಅನ್ನೋದರ ಮೂಲಭೂತ ತತ್ವದಿಂದಲೇ ಪ್ರಾರಂಭಿಸೋಣ. ಪ್ರತಿಯೊಂದು ಆಟಕ್ಕೂ ತನ್ನದೇ ಆದ ನಿಯಮಗಳಿರ್ತವೆ ಅಲ್ವಾ? ಒಂದು ಕ್ಷಣ ಕಲ್ಪಿಸಿಕೊಳ್ಳಿ, ಒಂದು ಶಾಲೆಯಲ್ಲಿ ಕ್ರಿಕೆಟ್ ಅಥವಾ ಫುಟ್ಬಾಲ್ ಪಂದ್ಯಾವಳಿ ನಡೀತಿದೆ. ಎಲ್ರಿಗೂ ಆಟದ ನಿಯಮಗಳು ಸ್ಪಷ್ಟವಾಗಿ ಗೊತ್ತಿವೆ. ಆದ್ರೆ ಅಲ್ಲಿ ಪಂದ್ಯವನ್ನ ಕಂಟ್ರೋಲ್ ಮಾಡೋಕೆ ಯಾವ ರೆಫರಿಯೂ ಇಲ್ಲ. ಆಗ ಏನಾಗಬಹುದು? ಖಂಡಿತವಾಗಿಯೂ ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ದೊಡ್ಡ ಗೊಂದಲ ಶುರುವಾಗುತ್ತೆ. ಕೆಲವರು ತಮ್ಗೆ ಬೇಕಾದ ಹಾಗೆ ನಿಯಮಗಳನ್ನ ಬಗ್ಗಿಸಬಹುದು, ನಾನೇ ಸರಿ ಅಂತ ಜಗಳ ಶುರು ಮಾಡಬಹುದು. ಕೊನೆಗೇನಾಗುತ್ತೆ? ನಿಯಮಗಳ ಪಾಲನೆಯೇ ಆಗೋದಿಲ್ಲ, ಇಡೀ ಆಟ ಅಸ್ತವ್ಯಸ್ತ ಆಗಿ ಹೋಗುತ್ತೆ. ಹಾಗಾಗಿ ಇಲ್ಲಿನ ಪ್ರಮುಖ ಅಂಶ ಏನಂದ್ರೆ, ಕೇವಲ ಕಾಗದದ ಮೇಲೆ ಅತ್ಯುತ್ತಮವಾದ ನಿಯಮಗಳನ್ನ ಬರೆದಿಟ್ರೆ ಮಾತ್ರ ಸಾಲ್ದು. ಆ ನಿಯಮಗಳನ್ನ ಮೇಲ್ವಿಚಾರಣೆ ಮಾಡೋಕೆ, ಅವುಗಳನ್ನ ನಿಷ್ಪಕ್ಷಪಾತವಾಗಿ ಜಾರಿಗೆ ತರೋಕೆ ಒಂದು ಮಾನಿಟರ್ ಅಥವಾ ಮಾರ್ಗದರ್ಶಿ ತಂಡದ ಅಗತ್ಯ ಖಂಡಿತ ಇರುತ್ತೆ. ಇಂಥ ಒಂದು ತಂಡ ಇದ್ದಾಗ ಮಾತ್ರ ಆ ನಿಯಮಗಳು ಕೇವಲ ಕಾಗದಕ್ಕೆ ಸೀಮಿತವಾಗದೆ ನಿಜ ಜೀವನದಲ್ಲಿ ಕೆಲಸ ಮಾಡೋಕೆ ಶುರು ಮಾಡ್ತವೆ. ಭಾಗ 2. ಸಂವಿಧಾನದ ನಿಯಮಗಳು. ಭಾಗ 13, ಅಂದರೆ 301ರಿಂದ 304ನೇ ಅನುಚ್ಛೇದಗಳು. ಸರಿ, ಈಗ ಶಾಲೆಯ ಮೈದಾನದಿಂದ ಹೊರಬಂದು ನಮ್ಮ ದೇಶದ ಆರ್ಥಿಕತೆಯ ಅತಿ ದೊಡ್ಡ ಮೈದಾನದ ಕಡೆಗೆ ಗಮನ ಹರಿಸೋಣ ಬನ್ನಿ. ನಮ್ಮ ಸಂವಿಧಾನದ 13ನೇ ಭಾಗ ಇಡೀ ದೇಶದ ಆರ್ಥಿಕ ವಹಿವಾಟು ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದ ಅಂತಿಮ ನಿಯಮಗಳ ಪುಸ್ತಕ ಇದ್ದ ಹಾಗೆ. ಇದರಲ್ಲಿ 301ರಿಂದ 304ನೇ ಅನುಚ್ಛೇದಗಳು ಅತ್ಯಂತ ಮಹತ್ವದ ನಿಯಮಗಳನ್ನ ಹೊಂದಿವೆ. 301ನೇ ಅನುಚ್ಛೇದ ಇಡೀ ದೇಶಾದ್ಯಂತ ಮುಕ್ತ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ರೆ, 302ನೇ ಅನುಚ್ಛೇದ ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಕೆಲವೊಂದು ನಿರ್ಬಂಧಗಳನ್ನ ಹೇರೋಕೆ ಸಂಸತ್ತಿಗೆ ಅಧಿಕಾರ ಕೊಡುತ್ತೆ. ಅದೇ ರೀತಿ 303 ಮತ್ತು 304ನೇ ಅನುಚ್ಛೇದಗಳು ರಾಜ್ಯಗಳ ನಡುವೆ ಯಾವುದೇ ತಾರತಮ್ಯ ಇಲ್ಲದೆ ಸಮಾನ ತೆರಿಗೆ ಮತ್ತು ಮುಕ್ತ ವಹಿವಾಟು ನಡೆಯುವಂತೆ ನೋಡ್ಕೊಳ್ತವೆ. ಭಾಗ 3. ಅನುಚ್ಛೇದ 307. ಅಧಿಕೃತ ರೆಫರಿ ಹಾಗೂ ಸಾಂವಿಧಾನಿಕ ಮೇಲ್ವಿಚಾರಕ. ನಾವು ಮೊದಲೇ ಮಾತನಾಡಿದ ಹಾಗೆ ಕೇವಲ ನಿಯಮಗಳಿದ್ರೆ ಸಾಲ್ದು. ಆ ನಿಯಮಗಳನ್ನ ನೋಡ್ಕೊಳ್ಳೋಕೆ ಒಬ್ಬ ರೆಫರಿ ಬೇಕೇ ಬೇಕು. ಸಂವಿಧಾನವನ್ನ ರಚಿಸಿದ ಮಹನೀಯರಿಗೆ ಈ ವಿಚಾರ ಬಹಳ ಚೆನ್ನಾಗಿ ತಿಳಿದಿತ್ತು. ಇದಕ್ಕಾಗಿಯೇ 307ನೇ ಅನುಚ್ಛೇದವನ್ನ ಸೇರಿಸಲಾಯಿತು. 301ರಿಂದ 304ರವರೆಗಿನ ಅನುಚ್ಛೇದಗಳ ಉದ್ದೇಶಗಳನ್ನ ಕಾರ್ಯಗತಗೊಳಿಸುವುದಕ್ಕಾಗಿ ಒಂದು ಪ್ರಾಧಿಕಾರದ ನೇಮಕದ ಬಗ್ಗೆ ಇದು ಸ್ಪಷ್ಟವಾಗಿ ಹೇಳುತ್ತದೆ. ಅಂದರೆ ಸಂಸತ್ತು 301ನೇ, 302ನೇ, 303ನೇ ಮತ್ತು 304ನೇ ಅನುಚ್ಛೇದಗಳ ಉದ್ದೇಶಗಳನ್ನ ಕಾರ್ಯಗತಗೊಳಿಸುವುದಕ್ಕಾಗಿ ತಾನು ಸಮುಚಿತವೆಂದು ಪರಿಗಣಿಸುವಂತಹ ಪ್ರಾಧಿಕಾರವನ್ನ ಕಾನೂನಿನ ಮೂಲಕ ನೇಮಕ ಮಾಡಬಹುದು. ಮತ್ತು ಹಾಗೆ ನೇಮಕಗೊಂಡ ಪ್ರಾಧಿಕಾರಕ್ಕೆ ಸಂಸತ್ತು ಅವಶ್ಯವೆಂದು ಭಾವಿಸುವಂತಹ ಅಧಿಕಾರಗಳನ್ನ ಮತ್ತು ಕರ್ತವ್ಯಗಳನ್ನ ಪ್ರದಾನ ಮಾಡಬಹುದು. ಶಾಲೆಯ ತರಗತಿಯಲ್ಲಿ ಶಿಕ್ಷಕರು ನಿಯಮಗಳನ್ನ ಪಾಲಿಸಲು ಒಬ್ಬ ಮಾನಿಟರನ್ನ ನೇಮಿಸುವ ಹಾಗೆ ಇದೊಂದು ಆಡಳಿತಾತ್ಮಕ ತಂಡ ಅನ್ಬಹುದು. ಹಾಗಾದ್ರೆ ಈ ಪ್ರಾಧಿಕಾರದ ಕೆಲಸವೇನು? ಸರಳವಾಗಿ ಹೇಳಬೇಕಂದ್ರೆ, ವ್ಯಾಪಾರದ ನಿಯಮಗಳು ಸರಿಯಾಗಿ ಪಾಲನೆಯಾಗ್ತಿವೆಯೇ ಅಂತ ಇದು ಪರಿಶೀಲಿಸುತ್ತೆ. ಒಂದು ವೇಳೆ ರಾಜ್ಯಗಳ ನಡುವೆ ಗಡಿ ಅಥವಾ ತೆರಿಗೆ ವಿಚಾರದಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಜಗಳ ಬಂದ್ರೆ ಅದನ್ನ ನ್ಯಾಯಯುತವಾಗಿ ಬಗೆಹರಿಸಲು ಒಂದು ಮಾರ್ಗದರ್ಶಿಯಾಗಿ ಕೆಲಸ ಮಾಡುತ್ತೆ. ಇದರ ಜೊತೆಗೆ ವ್ಯಾಪಾರ ನೀತಿಗಳ ಬಗ್ಗೆ ಸಂಸತ್ತಿಗೆ ಸೂಕ್ತ ಸಲಹೆಗಳನ್ನ ನೀಡುವ ಜವಾಬ್ದಾರಿಯನ್ನ ಕೂಡ ಇದು ಹೊರುತ್ತೆ. ಭಾಗ 4. ರೆಫರಿ ಇಲ್ಲದ ಮೈದಾನ. 1950ರಿಂದ ಇಂದಿನವರೆಗಿನ ವಾಸ್ತವ. ಇಲ್ಲಿಯವರೆಗೆ ಎಲ್ಲವೂ ಕಾಗದದ ಮೇಲೆ ಎಷ್ಟು ಅದ್ಭುತವಾಗಿ ಕಾಣುತ್ತಿದೆಯಲ್ವಾ? ಆದ್ರೆ ಒಂದು ದೊಡ್ಡ ಟ್ವಿಸ್ಟ್ ಇಲ್ಲೇ ಇರೋದು. ವಾಸ್ತವ ಪರಿಸ್ಥಿತಿಯನ್ನ ನೋಡಿದ್ರೆ ಒಂದು ದೊಡ್ಡ ಅಚ್ಚರಿಯ ಕಾದಿದೆ. ಸಂವಿಧಾನ ಜಾರಿಗೆ ಬಂದಾಗಿನಿಂದ, ಅಂದ್ರೆ ಕಳೆದ 7 ದಶಕಗಳಿಗೂ ಹೆಚ್ಚು ಕಾಲದಲ್ಲಿ 307ನೇ ಅನುಚ್ಛೇದದ ಅಡಿಯಲ್ಲಿ ನೇಮಕಗೊಂಡ ಪ್ರಾಧಿಕಾರಗಳ ಸಂಖ್ಯೆ ಅಕ್ಷರಶಃ 0. ಹೌದು, ಇದು ನಂಬೋಕೆ ಕಷ್ಟ ಆದ್ರೂ ಸತ್ಯ. ನಮ್ಮ ಅದ್ಭುತವಾದ ಸಂವಿಧಾನದಲ್ಲಿ ಇಷ್ಟೊಂದು ಶಕ್ತಿಶಾಲಿ ಹಾಗೂ ಅಗತ್ಯವಾದ ನಿಯಮವಿದ್ರೂ ಈ ಆರ್ಥಿಕ ಮೈದಾನದಲ್ಲಿ ಆಟವನ್ನ ನಿಯಂತ್ರಿಸಲು ಇಲ್ಲಿಯವರೆಗೂ ಯಾವುದೇ ರೆಫರಿಯನ್ನ ಅಧಿಕೃತವಾಗಿ ನೇಮಕ ಮಾಡಿಯೇ ಇಲ್ಲ. ಈಗ ಅತ್ಯಂತ ಕುತೂಹಲಕಾರಿ ವಿಚಾರ ಏನಂದ್ರೆ, ಹೀಗೆ ರೆಫರಿ ಇಲ್ಲದ ಕಾರಣದಿಂದಾಗಿ ಉಂಟಾಗಿರುವ ಪರಿಣಾಮಗಳು. ರಾಜ್ಯಗಳ ನಡುವೆ ವ್ಯಾಪಾರದ ವಿಚಾರವಾಗಿ ಭಿನ್ನಾಭಿಪ್ರಾಯಗಳು ಬಂದಾಗೆಲ್ಲ ಅದನ್ನ ಬಗೆಹರಿಸಲು ನೇರವಾಗಿ ನ್ಯಾಯಾಲಯಗಳ ಮೊರೆ ಹೋಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು.
ಉದಾಹರಣೆಗೆ, ಪ್ರಸಿದ್ಧವಾದ ಅಟಿಯಾಬರಿ ಟೀ ಕಂಪನಿ ಪ್ರಕರಣದಲ್ಲಿ ಅಂತರರಾಜ್ಯ ವ್ಯಾಪಾರ ತೆರಿಗೆಯ ವಿವಾದವನ್ನ ಬಗೆಹರಿಸಲು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕಾಗಿ ಬಂತು. ಈ ರೀತಿಯ ಆಡಳಿತಾತ್ಮಕ ಮೇಲ್ವಿಚಾರಣೆಯನ್ನ ಮಾಡಬೇಕಾಗಿದ್ದ ಒಂದು ಪ್ರಾಧಿಕಾರ ಅಸ್ತಿತ್ವದಲ್ಲಿ ಇಲ್ಲದ ಕಾರಣ ಈಗಾಗಲೇ ಹೊರೆಯಿಂದ ಬಳಲುತ್ತಿರುವ ನ್ಯಾಯಾಲಯಗಳ ಮೇಲೆಯೇ ಈ ಭಾರವೂ ಬಿತ್ತು. ಭಾಗ 5. ತಜ್ಞರ ಶಿಫಾರಸುಗಳು. ಅಂಪೈರ್ಗಾಗಿ ಕೂಗು. ಈ ಖಾಲಿ ಕುರ್ಚಿ ಅಂದರೆ ನೇಮಕವಾಗದ ರೆಫ್ರಿಯ ಸ್ಥಾನ ನಮ್ಮ ಕಾನೂನು ತಜ್ಞರ ಗಮನದಿಂದ ಖಂಡಿತ ತಪ್ಪಿಸಿಕೊಂಡಿಲ್ಲ. ಕಳೆದ ದಶಕಗಳ ಇತಿಹಾಸವನ್ನ ಒಮ್ಮೆ ಗಮನಿಸಿದರೆ 1988ರಲ್ಲಿ ಸರ್ಕಾರಿಯ ಆಯೋಗವು ಅಂತರರಾಜ್ಯ ವ್ಯಾಪಾರ ಮತ್ತು ವಾಣಿಜ್ಯದ ಸಂಕೀರ್ಣ ಸಮಸ್ಯೆಗಳನ್ನ ಬಗೆಹರಿಸಲು ಪರಿಣಿತರನ್ನೊಳಗೊಂಡ ಒಂದು ಸ್ವತಂತ್ರ ಪ್ರಾಧಿಕಾರವನ್ನ ರಚಿಸಲೇಬೇಕು ಅಂತ ಕಟ್ಟುನಿಟ್ಟಿನಾಗಿ ಶಿಫಾರಸು ಮಾಡಿತು. ನಂತರ 2001ರಲ್ಲಿ NCRWC ಮತ್ತು 2007ರಲ್ಲಿ ಪುಂಚಿ ಆಯೋಗ ಕೂಡ ಇದೇ ಬೇಡಿಕೆಯನ್ನ ಪುನರುಚ್ಚರಿಸಿದವು. ಆರ್ಥಿಕ ತೊಡಕುಗಳನ್ನ ಬಿಡಿಸಲು ಒಬ್ಬ ನುರಿತ ಅಂಪೈರ್ನ ಅವಶ್ಯಕತೆ ಇದೆ ಅನ್ನೋದನ್ನ ಇವೆಲ್ಲವೂ ಸ್ಪಷ್ಟವಾಗಿ ಒತ್ತಿ ಹೇಳಿವೆ. ಭಾಗ 6. ಪಾಲನೆಯೇ ನಿಜವಾದ ಶಕ್ತಿ. ನಿಯಮಗಳಿಗೆ ಜೀವ ತುಂಬುವುದು. ನಮ್ಮ ವಿಶ್ಲೇಷಣೆಯ ಆರಂಭದಲ್ಲಿ ಮಾತನಾಡಿದ ಆಟದ ಮೈದಾನದ ಕಡೆಗೆ ಮತ್ತೊಮ್ಮೆ ಮರಳಿ ಹೋಗೋಣ ಬನ್ನಿ. ಕೇವಲ ನಿಯಮಗಳಿದ್ರೆ ಸಾಲ್ದು, ಆ ನಿಯಮಗಳ ಪಾಲನೆ ಅತ್ಯಂತ ಮುಖ್ಯ. 301ರಿಂದ 304ರವರೆಗಿನ ಅನುಚ್ಛೇದಗಳ ಉದ್ದೇಶಗಳನ್ನ ಕೇವಲ ಕಾಗದದಲ್ಲಿ ಉಳಿಸದೆ ಕಾರ್ಯಗತಗೊಳಿಸುವುದಕ್ಕಾಗಿ ಪ್ರಾಧಿಕಾರದ ನೇಮಕವೇ 307ನೇ ಅನುಚ್ಛೇದದ ಹೃದಯ. ನಿಯಮಗಳು ನಿಜವಾಗಿಯೂ ಕೆಲಸ ಮಾಡುವಂತೆ ಮಾಡೋದು ಅನ್ನೋದೇ ಈ ಇಡೀ ವ್ಯವಸ್ಥೆಯ ಮೂಲ ಉದ್ದೇಶ. ಜಾರಿಗೆ ಬರದ ನಿಯಮ ಕೇವಲ ಅಕ್ಷರಗಳಾಗಿ ಉಳಿಯುತ್ತೆ, ಆದ್ರೆ ಅದನ್ನ ಜಾರಿಗೊಳಿಸುವ ರೆಫರಿ ಇದ್ದಾಗ ಮಾತ್ರ ಆ ನಿಯಮಕ್ಕೆ ಜೀವ ಬರುತ್ತೆ. ಹಾಗಾಗಿ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಬಹುಮುಖ್ಯವಾದ ಪ್ರಶ್ನೆ ನಮ್ಮ ಮುಂದಿದೆ. ಕಾಗದದ ಮೇಲೆ ಎಷ್ಟೇ ಪರಿಪೂರ್ಣವಾದ ನಿಯಮಗಳಿದ್ರೂ ಅವುಗಳಿಗೆ ಜೀವ ತುಂಬಲು ಒಬ್ಬ ರೆಫ್ರಿಯನ್ನೇ ನೇಮಿಸದಿದ್ರೆ ಆ ನಿಯಮಗಳಿಂದ ನಿಜವಾದ ಅರ್ಥ ಸಿಗೋಕೆ ಸಾಧ್ಯನಾ? ಕಾನೂನು ರೋಧಕ್ಕೂ ಮತ್ತು ಅದನ್ನ ಕಾರ್ಯಗತಗೊಳಿಸುವುದಕ್ಕೂ ಇರುವ ಈ ಅಂತರದ ಬಗ್ಗೆ ನಾವೆಲ್ಲರೂ ಒಮ್ಮೆ ಗಂಭೀರವಾಗಿ ಯೋಚಿಸಲೇಬೇಕಾಗಿದೆ. ಮುಂದಿನ ಬಾರಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ.